ನಮಸ್ಕಾರ ಸ್ನೇಹಿತರೆ, ನಕ್ಷತ್ರ ಟೆಕ್ ಸ್ಟುಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ನೀವು ನೋಡ್ತಾ ಇದ್ದೀರಲ್ವಾ, ಈ ಒಂದು ಆಟಿಟ್ಯೂಡ್ ಸ್ಟೇಟಸ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ಒಂದು 2-3 ಮಿನಿಟ್ ಒಳಗಡೆನೆ ರೆಡಿ ಮಾಡ್ಕೊಳ್ಬಹುದು. ಜಸ್ಟ್ ನಿಮ್ಮ ಫೋಟೋವನ್ನ ಬಳಸ್ಕೊಂಡು. ಅದು ಹೇಗೆ ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಒಂದು ಆಟಿಟ್ಯೂಡ್ ಸ್ಟೇಟಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ನ ಒತ್ತೋದ್ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ನಿಮ್ಮಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನೀವು ಮೊದಲಿಗೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ಅದು ಯಾಕಪ್ಪ ಅಂತ ಹೇಳಿದ್ರೆ, ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಮಾತ್ರ ನೀವು ಅದನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಆದ್ರಿಂದ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ಮಾಡೋದಿಕ್ಕೆ ನಾನು ರೆಡಿ ಮಾಡಿರುವಂತ ಪ್ರಾಜೆಕ್ಟ್ ಫೈಲ್, ಹಾಗೆ ಫ್ಲಾಶ್ ಲೈಟ್ ವಿಡಿಯೋ, ಲೈಟ್ ಲೀಕ್ಸ್ ವಿಡಿಯೋ, ಪಾರ್ಟಿಕಲ್ಸ್ ವಿಡಿಯೋ, ಲಿರಿಕ್ಸ್ ವಿಡಿಯೋ ಇವೆಲ್ಲವೂ ಬೇಕಾಗುತ್ತೆ. ಸೊ ಇವೆಲ್ಲ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಅದ್ರ ಮುಖಾಂತರ ಅತ್ಯಂತ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಬನ್ನಿ, ಆಗಿದ್ರೆ ಈ ವಿಡಿಯೋ ಟ್ಯುಟೋರಿಯಲ್ ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಕೈನ್ಮಾಸ್ಟರ್ ಆಪ್ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಓಪನ್ ಮಾಡ್ಕೊಂಡಾಗ ನೋಡಿ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಕ್ರಿಯೇಟ್ ನ್ಯೂ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ ಡ್ರ್ಯಾಗ್ ಮಾಡ್ಕೋಬೇಕು ಈ ತರ. ಸೊ ಮೇಲ್ಗಡೆ ಡ್ರ್ಯಾಗ್ ಮಾಡ್ಕೊಂಡ್ರೆ ಇಲ್ಲಿ ಇಂಪೋರ್ಟ್ ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಹೇಳಿದೆ ಯಾವಾಗಲೇ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ. ಅದರಲ್ಲಿ ಪ್ರಾಜೆಕ್ಟ್ ಫೈಲ್ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡಾಗ ಎಲ್ಲಿ ಸೇವ್ ಮಾಡಿರ್ತೀರೋ ಆ ಫೋಲ್ಡರ್ ಓಪನ್ ಮಾಡ್ಕೊಂಡು ಪ್ರಾಜೆಕ್ಟ್ ಫೈಲ್ ನ ಇಂಪೋರ್ಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಇಂಪೋರ್ಟ್ ಆಗ್ತಿರುತ್ತೆ. ಸೊ ಇಂಪೋರ್ಟ್ ಆದ್ಮೇಲೆ ನೋಡಿ ಈ ತರ ಬರುತ್ತೆ. ಸೊ ಇಲ್ಲಿ ಎಫೆಕ್ಟ್ಸ್ ಆಗ್ಲಿ ಅಥವಾ ಗ್ರಾಫಿಕ್ಸ್ ಆಗ್ಲಿ ನೀವ್ ಯಾವ್ದು ಆಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಯಾಕೆಂದ್ರೆ ಆಲ್ರೆಡಿ ಇದೆಲ್ಲ ಆಡ್ ಆಗಿದೆ. ಜಸ್ಟ್ ನೀವು ಏನ್ ಇಲ್ಲಿ ಫೋಟೋ ಕಾಣಿಸ್ತಿದೆ ನಿಮ್ಗೆ, ಆ ಫೋಟೋಗಳನ್ನ ನಿಮ್ಮ ಫೋಟೋಗಳಾಗಿ ಬದಲಾಯಿಸ್ಕೊಂಡ್ರೆ ಸಾಕು. ಜಸ್ಟ್ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ರೈಟ್ ಸೈಡ್ ಅಲ್ಲಿ ಗ್ಯಾಲರಿ ಮಾರ್ಕ್ ಕಾಣಿಸ್ತಿದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ನಿಮ್ಮ ಫೋಟೋಗಳನ್ನ ನೋಡಿ, ಈ ಫೋಟೋ ಇವಾಗ ಒಂದು ಉದಾಹರಣೆಗೆ ತೋರಿಸ್ತೇನೆ ನಿಮ್ಗೆ. ಸೊ ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ತರ ಸೆಲೆಕ್ಟ್ ಆಗುತ್ತೆ. ಇದು ಈ ತರ ಅರ್ಧ ಬರದ ಬರುತ್ತಲ್ವಾ, ಅದಕ್ಕೆ ಏನಪ್ಪಾ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಮಧ್ಯದಲ್ಲಿ ಒಂದು ಮಾರ್ಕ್ ಕಾಣಿಸ್ತಿದೆ ನೋಡಿ, ಪ್ಯಾನ್ ಅಂಡ್ ಝೂಮ್ ಅಂತ ಹೇಳಿ. ಈ ಪ್ಯಾನ್ ಅಂಡ್ ಝೂಮ್ ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಬಿಟ್ಟು ಜಸ್ಟ್ ಫೋಟೋನ ಈ ತರ ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಮಾಡಿದ್ರೆ ಫುಲ್ ಆಗಿ ಓಕೆ ಆಗುತ್ತೆ ಅಷ್ಟೇ. ಜಸ್ಟ್ 2 ಬೆಟ್ಟಿಂದ ಡ್ರ್ಯಾಗ್ ಮಾಡಿದ್ರೆ ಫುಲ್ ಆಗಿ ಬರುತ್ತೆ. ಜಸ್ಟ್ ಓಕೆ ಕೊಟ್ರೆ ಸೊ ಓಕೆ ಆಗುತ್ತೆ. ಸೊ ಇಷ್ಟೇ ಪ್ರೊಸೀಜರ್. ಪ್ರತಿಯೊಂದು ಫೋಟೋನ ನಿಮ್ಮ ಫೋಟೋಗಳಾಗಿ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಂಡಿದ ನಂತರ ಜಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಡಿ. ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ದೆ ವಿಡಿಯೋಸ್ ನ ಡೌನ್ಲೋಡ್ ಮಾಡಬೇಕು, ಪಾರ್ಟಿಕಲ್ಸ್ ವಿಡಿಯೋ ಅಂತ. ಸೊ ಅವೆಲ್ಲವನ್ನು ಡೌನ್ಲೋಡ್ ಮಾಡಿ ಯಾವ ಫೋಲ್ಡರ್ ಅಲ್ಲಿ ಸೇವ್ ಮಾಡಿರ್ತೀರೋ ಅದನ್ನ ನೋಡ್ಕೊಂಡು ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಆಡ್ ಮಾಡೋದಕ್ಕೆ ಜಸ್ಟ್ ಲೇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಮೀಡಿಯಾನ ಸೆಲೆಕ್ಟ್ ಮಾಡ್ಕೋಬೇಕು, ಎಲ್ಲಿ ಅದನ್ನ ಸೇವ್ ಮಾಡಿರ್ತೀರೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಇದು ಫೈರ್ ಎಫೆಕ್ಟ್ ಮತ್ತೆ ಪಾರ್ಟಿಕಲ್ ಇರುತ್ತೆ ಇದರಲ್ಲಿ. ಸೊ ಈ ತರ ಬರುತ್ತೆ. ಈಗ ಮಧ್ಯದಲ್ಲಿ ಒಂದು ಕಾಲಮ್ ಕಾಣಿಸ್ತಿದೆ ನಿಮಗೆ, ಅದು ಸ್ಪಿಲ್ ಸ್ಕ್ರೀನ್ ಅಂತ. ಅದನ್ನ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡು ರೈಟ್ ಸೈಡ್ ಅಲ್ಲಿ ವೈಟ್ ಕಾಲಮ್ ಕಾಣಿಸ್ತಿದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಸ್ವಲ್ಪ ಮೇಲ್ಗಡೆ ಹೀಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡು ಬ್ಲೆಂಡಿಂಗ್ ಮೋಡ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಅಂತ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಓಕೆ ಕೊಡಿ. ಮತ್ತೆ ಸೇಮ್ ಲೇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲಿ ಸೇವ್ ಮಾಡಿರ್ತೀರೋ ಆ ಫೋಲ್ಡರ್ ನ ಓಪನ್ ಮಾಡ್ಕೊಳ್ಳಿ, ಮತ್ತೆ ಫ್ಲಾಶ್ ಲೈಟ್ ಈ ಒಂದು ವಿಡಿಯೋನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡ ಮೇಲೆ ಮತ್ತೆ ತಿರ್ಗಾ ಸ್ಪಿಲ್ ಸ್ಕ್ರೀನ್ ಓಕೆ ಮಾಡ್ಕೊಳ್ಳಿ, ಮತ್ತೆ ವೈಟ್ ಕಾಲಮ್ ನ ಓಕೆ ಮಾಡ್ಕೊಳ್ಳಿ, ಬ್ಯಾಕ್ ಬನ್ನಿ, ಮತ್ತೆ ಮೇಲ್ಗಡೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಹೀಗೆ ಡ್ರ್ಯಾಗ್ ಮಾಡ್ಕೊಂಡು ಮತ್ತೆ ಬ್ಲೆಂಡಿಂಗ್ ಮೋಡ್ ಮತ್ತೆ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ಮತ್ತೆ ಲಿರಿಕ್ ಒಂದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಮತ್ತೆ ಲೇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಒಂದು ಲಿರಿಕ್ ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡಿದ್ದು ಕೂಡಲೇ ಮತ್ತೆ ತಿರ್ಗಾ ಸ್ಪಿಲ್ ಸ್ಕ್ರೀನ್ ಓಕೆ ಮಾಡ್ಕೊಳ್ಳಿ, ಮತ್ತೆ ವೈಟ್ ಕಾಲಮ್ ನ ಓಕೆ ಮಾಡ್ಕೊಳ್ಳಿ, ಬ್ಯಾಕ್ ಬನ್ನಿ, ಮತ್ತೆ ಸ್ವಲ್ಪ ಮೇಲ್ಗಡೆ ಡ್ರ್ಯಾಗ್ ಮಾಡ್ಕೊಳ್ಳಿ, ಮತ್ತೆ ಬ್ಲೆಂಡಿಂಗ್ ಮೋಡ್ ಮತ್ತೆ ಸ್ಕ್ರೀನ್ ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಒಂದ್ಸರಿ ಪ್ಲೇ ಮಾಡ್ಕೊಂಡು ನೋಡಿ ಕರೆಕ್ಟ್ ಆಗಿ ಬಂದಿದ್ಯಾ ಅಂತ. ಕರೆಕ್ಟ್ ಆಗಿ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಸರಿ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ನೋಡಿ ಸ್ನೇಹಿತರೆ, ಅತ್ಯಂತ ಸುಲಭವಾಗಿ 2-3 ಮಿನಿಟ್ ಅಲ್ಲಿ ನಿಮ್ಮ ಒಂದು ಫೋಟೋಗಳನ್ನ ಬಳಸಿಕೊಂಡು ಆಟಿಟ್ಯೂಡ್ ಸ್ಟೇಟಸ್ ಅನ್ನ ರೆಡಿ ಮಾಡ್ಕೊಳ್ಳೋದು ಎಷ್ಟೊಂದು ಸುಲಭ ಅಂತ ಹೇಳಿ. ಈ ಫೋಟೋಗಳಿಗೆ ಆಲ್ರೆಡಿ ಗ್ರಾಫಿಕ್ ಆಡ್ ಆಗಿದೆ. ಸೊ ಅಕಸ್ಮಾತ್ ನಿಮ್ಗೆ ಈ ಗ್ರಾಫಿಕ್ ಬೇಡ, ಬೇರೆ ಗ್ರಾಫಿಕ್ ಚೇಂಜ್ ಮಾಡ್ಕೊಳ್ಬೇಕು ನನಗೆ ಅನ್ಕೊಂಡಿದ್ರೆ ಜಸ್ಟ್ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಲಿಪ್ ಗ್ರಾಫಿಕ್ಸ್ ಅಂತಿದೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಾನಾ ತರ ನಿಮ್ಗೆ ಗ್ರಾಫಿಕ್ಸ್ ಸಿಗುತ್ತೆ, ಕ್ಲಿಪ್ ಗ್ರಾಫಿಕ್ಸ್ ಸಿಗುತ್ತೆ. ಸೊ ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಆಡ್ ಮಾಡ್ಕೊಂಡು ಜಸ್ಟ್ ಹೋಗಿ ಕೊಡಿ. ಸೊ ಹೋಗಿ ಕೊಟ್ಟಿದ್ ಕೂಡಲೇ ಎಲ್ಲ ಪ್ರೊಸೀಜರ್ ಮುಗಿಯುತ್ತೆ. ಸೊ ಮುಗ್ದಿದ್ ಕೂಡಲೇ ಲಾಸ್ಟ್ ಅಲ್ಲಿ ಮೇಲ್ಗಡೆ ಒಂದು
ಆರೋ ಮಾರ್ಕ್ ಕಾಣಿಸ್ತಿದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ತರ ರೆಸೊಲ್ಯೂಷನ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಕಡೆ ನೋಡಿ, ಈ ತರ ಡ್ರ್ಯಾಗ್ ಮಾಡಿದ್ರೆ ಬರುತ್ತೆ. ಮತ್ತೆ ಇಲ್ಲಿ ಫ್ರೇಮ್ ರೇಟ್ 30 ಫ್ರೇಮ್ ರೇಟ್ ಇಟ್ಟರೆ ತುಂಬಾ ಒಳ್ಳೇದು. ಸೊ ಸಾಕು. ಮತ್ತೆ ಬಿಟ್ ರೇಟ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಬಿಟ್ ರೇಟ್ ಇಟ್ಕೊಂಡು ಜಸ್ಟ್ ಎಕ್ಸ್ಪೋರ್ಟ್ ಅಂತ ಕೊಟ್ರೆ ಸೊ ಆ ವಿಡಿಯೋ ಎಕ್ಸ್ಪೋರ್ಟ್ ಆಗಿ ನಿಮ್ಮ ಗ್ಯಾಲರಿಲಿ ಬಂದು ಸೇವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ಆಟಿಟ್ಯೂಡ್ ಸ್ಟೇಟಸ್ ವಿಡಿಯೋ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಜಸ್ಟ್ ಕಾಮೆಂಟ್ ಮುಖಾಂತರ ತಿಳಿಸಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಒತ್ತೋದು ಮಾತ್ರ ದಯವಿಟ್ಟು ಮರಿಲೇಬೇಡಿ ಅಂತ ಹೇಳ್ತಾ ಈ ಒಂದು ಟ್ಯುಟೋರಿಯಲ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.